ನಾನು ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದೆ, ಯಾರಾದರೂ ಕಾನೂನನ್ನು ಕೈಗೆತ್ತಿಕೊಳ್ತೇನೆ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶಗಳಿಲ್ಲ. ಕೈಗೆತ್ತಿಕೊಂಡ ಕಾನೂನನ್ನು ತ್ಯಜಿಸ್ತೇನೆ, ಶಸ್ತ್ರಾಸ್ತ್ರವನ್ನು ತ್ಯಜಿಸಿ ನಾನು ಮುಖ್ಯವಾಹಿನಿಗೆ ಬರ್ತೇನೆ ಅಂತೇಳಿ ಬಂದರೆ ಅವರನ್ನು ಸ್ವೀಕಾರ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದರೆ ಮೊನ್ನೆ ನಡೆದ ಘಟನೆ ನಕ್ಸಲರು ಸರ್ಕಾರಕ್ಕೆ ಶರಣಾದಂತೆ ತೋರಿಲ್ಲ, ಬದಲಾಗಿ ಸರ್ಕಾರವೇ ನಕ್ಸಲರಿಗೆ ಶರಣಾದಂತೆ ಭಾಸವಾಯಿತು ಅನ್ನೋದು ಜನರ ಒಟ್ಟು ಭಾವನೆಗಳು. ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇರೋದು, ಈ ಕಾಡಿನಲ್ಲಿರುವಂಥ ನಕ್ಸಲರಿಗೆ ಅವರು ಮುಖ್ಯವಾಹಿನಿಗೆ ಬಂದಾಗ, ಅವರು ಶರಣಾಗಾದಾಗ ಹಿಂದೆ ಶರಣಾಗತರಾದಂಥ ನಕ್ಸಲರು ತಮಗೇನು ಪ್ಯಾಕೇಜ್ ಕೊಟ್ಟಿಲ್ಲ ಅಂತ ಹೇಳುವಂಥ ದ್ವಂದ್ವಾದ ಮಾಡ್ತಾಯಿದ್ದಾರೆ. ಯಾರು ಮೃತರಾಗಿದ್ದಾರೆ ಪೊಲೀಸ್ ಗುಂಡಿಗೆ ತುತ್ತಾಗಿ, ಅವನ ತಂಗಿ ನಾವು ಅಸಹಾಯಕರಾಗಿದ್ದೆವು, ನಮ್ಮ ಕುಟುಂಬಕ್ಕೆ ನೆರವು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಆ ಪ್ರದೇಶದಲ್ಲಿ ಸಾಮಾನ್ಯ ಜನರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಸೇರಿದಂತೆ ಅವರಿಗೆ ಬೇಕಾದಂಥ ಭೂಮಿ, ಅವರಿಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾದಂಥ ಸರ್ಕಾರ ಅದನ್ನು ಮೊದಲಾಗಿ ಮಾಡಬೇಕು ಅಂತ ಹೇಳ್ತಾ ಇರುವುದು. ಮತ್ತು ಈಗ ಚರ್ಚೆಯಲ್ಲಿ ಇರುವುದೇನೆಂದರೆ, ನಕ್ಸಲರು ಹಿಡಿದಿದ್ದೀರಿ, ಅವ್ರ ಶಸ್ತ್ರಾಸ್ತ್ರ ಎಲ್ಲಿ ಕೇಳಿದ ಮೇಲೆ ಸರ್ಕಾರ ಗಡಿಬಿಡಿ ಆದಾಗೆ ತೋರ್ತಾ ಇದೆ. ಏನೇ ಆದರೂ ಕೂಡ ನಕ್ಸಲರು ಮುಖ್ಯವಾಹಿನಿಗೆ ಬರುವುದನ್ನು ನಾವು ವಿರೋಧಿಸಿಲ್ಲ. ಆದರೆ ಸರ್ಕಾರವೇ ಶರಣಾದಂಥ ನೀತಿ ಇನ್ನು ಮುಂದೆ ನಕ್ಸಲೀಯ ವೃದ್ಧಿಸಲಿಕ್ಕೆ ಕಾರಣ ಆಗಬಹುದು ಅನ್ನುವಂಥ ಆತಂಕ ಇದೆ ಅನ್ನೋದನ್ನು ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೆ. ಗೊತ್ತಿಲ್ಲ, ಅವರು ವರದಿಯ ಪ್ರಕಾರ ಒಂದು ಸಾರಿ ಕರ್ನಾಟಕದಲ್ಲಿ ನಕ್ಸಲೀಯರನ್ನು ಮುಕ್ತ ಮಾಡ್ತೇವೆ, ಎಲ್ಲರೂ ಶರಣಾಗಿದ್ದಾರೆ ಅಂತ ಹೇಳ್ತಾರೆ. ಮಧ್ಯದಲ್ಲಿ ಇವತ್ತು ಗ್ರಾಮಾಂತರಿಗಳು ಯಾರೋ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ, ಅವ ಬಂದಿಲ್ಲ ಅಂತ ಹೇಳ್ತಾರೆ. ಏನು ಅನ್ನೋದನ್ನು ಸರ್ಕಾರ ಹೇಳಬೇಕಷ್ಟೇ. ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಉಳಿಯಾ ಜ್ಯುವೆಲ್ಸ್, ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.